ಹಾಯ್, ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಫೇಸ್ ಡಲ್ ಆಗಿದೆ, ವಾಯ್ಸ್ ಕೂಡ ಡಲ್ ಆಗಿದೆ. ಯಾಕೆಂದರೆ ಹುಷಾರಿಲ್ಲ ಸ್ವಲ್ಪ. ಜೊತೆಗೆ ನನಗೆ ನಂದು ಹೈಯರ್ ಸ್ಟಡೀಸ್ದು ಎಕ್ಸಾಮ್ಸ್ ಬೇರೆ ನಡೀತಿದೆಯಾ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನನ್ನ ಕೈಯಲ್ಲಿ ಆಗಿಲ್ಲ ವೀಡಿಯೋ ಮಾಡೋದಕ್ಕೆ. ಬಟ್ ಡೋಂಟ್ ವೆರಿ, ಎಷ್ಟೇ ಗ್ಯಾಪ್ ಆದರೂ ಮತ್ತೆ ಬರ್ತೀನಿ, ಮತ್ತೆ ವೀಡಿಯೋ ಮಾಡ್ತೀನಿ. ಸರಿ, ಓಕೆ. ಈಗ ನೀವು ಹೇಳಿ, ನೀವೆಲ್ಲರೂ ಹೇಗಿದ್ದೀರಾ, ಹೇಗೆ ಓದ್ತಾ ಇದ್ದೀರಾ? ಮೇ ಬಿ ಒಂದೊಂದು ಸ್ವಲ್ಪ ನಾನು MCQ ಕೂಡ ಡಿಲೇ ಮಾಡ್ತಿದ್ದೀನಿ ಅನಿಸುತ್ತೆ ಕೊಡೋದಕ್ಕೆ. ಬಟ್ ನಾನು ಯಾವ ಡೇದು ಮಿಸ್ ಮಾಡಿಲ್ಲ. ಸೊ ನೀವು ಡೋಂಟ್ ವರಿ, ನಮ್ಮದು ಸೈಕಲ್ ಏನಿದೆಯೋ ಅದು ಕರೆಕ್ಟಾಗಿ ನಡೀತಿದೆ, ಎಲ್ಲೂ ಮಿಸ್ ಆಗಿಲ್ಲ, ಕರೆಕ್ಟಾಗಿ ಹೋಗ್ತಿದೆ. ದೆನ್ ಆ್ಯಕ್ಚುಲಿ ನಾನು ಇದೊಂದು ಹೇಳಬೇಕು, ಏನು ಅಂದರೆ ನಾವೇನು ಈ ಪ್ಲ್ಯಾನ್ ನಡೆಸ್ತಿದ್ದೀವಿ ಅಲ್ವಾ, ಮಿಷನ್ ಸೆಲೆಕ್ಷನ್ 2026 90 ಡೇಸ್ ಚಾಲೆಂಜ್ ನಡೆಸ್ತಿದ್ದೀವಲ್ವಾ. ಇದರಲ್ಲಿ ಆ್ಯಕ್ಚುಲಿ ನಾವು 90 ಡೇಸಲ್ಲಿ ಎಲ್ಲನೂ ಕವರ್ ಮಾಡೋದಕ್ಕಾಗಲ್ಲ. ಬಟ್ ನಾವು ಎಲ್ಲನೂ ಕವರ್ ಮಾಡ್ತಿದ್ದೀವಿ. ಆದಷ್ಟು ನಾನು ಎಲ್ಲನೂ ಕವರ್ ಮಾಡ್ತಿದ್ದೀನಿ. ಬಟ್ ನೆಕ್ಸ್ಟು ನಾವು ಈ ಒಂದು ಚಾಲೆಂಜ್ ಮುಗಿದ್ಮೇಲೆ ಏನು ಮಾಡೋಣ ಅಂದರೆ, ನೆಕ್ಸ್ಟು ಇದರಲ್ಲಿ ಈ ಸಬ್ ಟಾಪಿಕ್ಸ್ಗಳಲ್ಲಿ ಕೆಲವೊಂದು ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಪ್ರೆಸಿಡೆಂಟಲ್ಲಿ ಎಲೆಕ್ಷನ್ ಟಾಪಿಕ್ ಮೇಲೆ ಡೈಲಿ MCQ. ಈಗ ಪ್ರೆಸಿಡೆಂಟ್ ಅಂಡರಲ್ಲಿ ನಮಗೆ ಸಬ್ ಟಾಪಿಕ್ಸ್ಗಳು ಬರುತ್ತಲ್ವ. ಇವಾಗ ನಾವೇನು ಮಾಡ್ತಿದ್ದೀವಿ, ಸಬ್ ಟಾಪಿಕ್ಸಲ್ಲಿ ಪಾರ್ಲಿಮೆಂಟ್ ಅಂದರೆ ಪ್ರೆಸಿಡೆಂಟು ಅಥವಾ ಲೋಕಸಭಾ, ರಾಜ್ಯಸಭಾ, ಪ್ರೈಮ್ ಮಿನಿಸ್ಟರ್ ಅಂತ ತೊಗೊತಿದ್ದೀವಿ. ಬಟ್ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನಾನು ಯಾವಾಗ ಪ್ರೆಸಿಡೆಂಟ್ ಈ ಥರ ಎಲ್ಲ ಕೇಳಿದಾಗ ಎಲ್ಲನೂ ಕವರ್ ಮಾಡೋದಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಬಟ್ ನೆಕ್ಸ್ಟ್ ಟೈಮ್ ಏನು ಮಾಡೋಣ ಅಂದರೆ, ಈಗ ಪ್ರೆಸಿಡೆಂಟ್ ಅಂತ ಕೇಳ್ತಿದ್ದೀನಿ ಅಂದರೆ ಪ್ರೆಸಿಡೆಂಟಲ್ಲಿ ಸಬ್ ಟಾಪಿಕ್ಸ್ಗಳನ್ನ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ನ ನಾವು ಪ್ರೆಸಿಡೆಂಟು ಫಸ್ಟ್ ಏನು ಮಾಡೋಣ, ಎಲೆಕ್ಷನ್ ನೋಡೋಣ, ಓಕೆನಾ. ಎಲೆಕ್ಷನಲ್ಲಿ ಇವತ್ತು ಪ್ರೆಸಿಡೆಂಟ್ ಎಲೆಕ್ಷನ್ ಟಾಪಿಕ್ ಅಂದರೆ ನಾವು ಡೈಲಿ 15 ಟಾಪಿಕ್ಸ್ ಬರೀ ಪ್ರೆಸಿಡೆಂಟ್ ಎಲೆಕ್ಷನ್ ಮೇಲೆ 15 ಕ್ವಶನ್ಸ್ ಕೇಳ್ತೀನಿ. ಅದಾದಮೇಲೆ ನಾಳೆ ಏನು ಮಾಡೋಣ, ಓಕೆ, ವೀಟೋ ಪವರ್ ಅಂದರೆ ಪ್ರೆಸಿಡೆಂಟ್ ಹತ್ರ ಯಾವ ವೀಟೋ ಪವರ್ಸ್ಗಳಿರುತ್ತೆ ಅದನ್ನು ನಾವು ನೆಕ್ಸ್ಟ್ ಡೇ ಅಲ್ಲಿ ಮತ್ತೆ ಒಂದು 15 MCQ ಮಾಡೋಣ. ಓಕೆ, ಅದಾದಮೇಲೆ ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಈಗ ಪವರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೆಸಿಡೆಂಟು ಪವರ್ ಏನಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೋ ಅದನ್ನು ಒಂದು ನೆಕ್ಸ್ಟ್ ಡೇ ಒಂದು ಮತ್ತೆ 15 ಟಾಪಿಕ್ಸ್ಗಳಿಗೆ ಮಾಡೋಣ. ಸಾರಿ, ಡೋಂಟ್ ವರಿ, ನನ್ನ ಕಣ್ಣು ಅವಾಗ ಅಲ್ಲಿ ಹೋಗಿ ಬರ್ತಿದೆ, ಯಾಕಂದರೆ ಯಾರೋ ನಿಂತ್ಕೊಂಡು ನೋಡ್ತಿರೋ ಥರ ಫೀಲ್ ಆಯಿತು, ಅದಕ್ಕೆ ಅಷ್ಟೇ. ಸೊ ಇವಾಗೇನು ಮಾಡೋಣ ಅಂದರೆ, ನಾವಾಗೇನು ಮಾಡ್ತಿದ್ದೀವಿ, ಸಿಂಪಲ್ಲಾಗಿ ಏನು ಮಾಡ್ತಿದ್ದೀವಿ, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಆಮೇಲೆ ಪಾರ್ಲಿಮೆಂಟ್, ದೆನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಈ ಥರ ಮಾಡ್ತಿದ್ದೀವಿ, ಕರೆಕ್ಟ್ ಅಲ್ವಾ. ಈ ಥರ ಮಾಡಿದಾಗ ನಾನು 15 MCQಗಳು ಕೊಡ್ತಿದ್ದೀನಿ ಅಂದರೆ ಇದೆಲ್ಲನೂ ಮಿಕ್ಸಪ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಅವಾಗೇನಾಗುತ್ತೆ, ನಾವು ಕಂಪ್ಲೀಟ್ ಡೆಪ್ತಾಗಿ ಓದೋದಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಬಟ್ ಸ್ವಲ್ಪ ಈ ಚಾಲೆಂಜ್ ಮುಗಿಲಿ, ಸ್ವಲ್ಪ ನಾವು ಒಂದು ರಫ್ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟ್ ಇದನ್ನು ಓದೋಣ. ಇದಾದಮೇಲೆ ಏನು ಮಾಡೋಣ ಅಂದರೆ, ನೆಕ್ಸ್ಟು ಒಂದು ಈ ಸೆಷನ್ ಅಥವಾ ಈ ಚಾಲೆಂಜ್ ಮುಗಿದ್ಮೇಲೆ ನೆಕ್ಸ್ಟು ಕಂಪ್ಲೀಟ್ ಸ್ವಲ್ಪ ಡೆಪ್ತ್ಗೆ ಹೋಗೋಣ. ಇವಾಗ ಹೇಳಿದೆ ಅಲ್ವಾ, ಏನಂತ ಹೇಳಿದೆ ಇವತ್ತು, ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಇವತ್ತು ಒಂದು ಫಂಡಮೆಂಟಲ್ ರೈಟ್ಸ್ ಕಂಪ್ಲೀಟ್ A to Z 15 ಕ್ವಶನ್ಸ್ಗಳು ಕವರ್ ಮಾಡೋಣ. ದೆನ್ ನಾಳೆ ಒಂದು ಫಂಡಮೆಂಟಲ್ ರೈಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ರೈಟ್ ಟು ಈಕ್ವಾಲಿಟಿ ನಾನು ಮಾಡಿದೆ ಅಂದರೆ ಇವತ್ತೇನೂ ಮಾಡಬೇಡಿ, ರೈಟ್ ಟು ಈಕ್ವಾಲಿಟಿ ಫುಲ್ ಕಂಪ್ಲೀಟಾಗಿ ಓದಿ, ಬೇರೆ ಏನೂ ಬೇಡ, ರೈಟ್ ಟು ಈಕ್ವಾಲಿಟಿ ಕಂಪ್ಲೀಟಾಗಿ ಓದೋಣ. ನೆಕ್ಸ್ಟ್ ಏನು ಮಾಡೋಣ, ರೈಟ್ ಟು ಲಿಬರ್ಟಿ ಅಲ್ವಾ. ಲಿಬರ್ಟಿ ಅಂದರೆ ಫ್ರೀಡಮ್ದು ರೈಟ್ ಇದೆ ಅಲ್ವಾ, ಅದನ್ನು ನೆಕ್ಸ್ಟ್ ಓದೋಣ. ಅದನ್ನು ಒನ್ ಡೇ ಕೂತ್ಕೊಂಡು ಓದೋಣ. ದೆನ್ ಇದೇ ಥರನೇ ಕಂಪ್ಲೀಟ್ ಸ್ವಲ್ಪ ಡೆಪ್ತಾಗಿ ಹೋಗೋಣ. ಒಂದೊಂದು ಟಾಪಿಕಲ್ಲೂ ಇನ್ನೂ ಸಬ್ ಟಾಪಿಕ್ಸ್ಗಳು ಬರುತ್ತಲ್ವಾ, ಅದಕ್ಕೆ ಹೋಗೋಣ, ಓಕೆನಾ. ನೆಕ್ಸ್ಟು ಪ್ರೆಸಿಡೆಂಟ್ ಬರುತ್ತೆ. ಪ್ರೆಸಿಡೆಂಟ್ ಬಂದರೆ ಏನು ಮಾಡೋಣ, ಪ್ರೆಸಿಡೆಂಟ್ದು ಎಲೆಕ್ಷನ್ ಒಂದಿನ ನೋಡೋಣ, ಒಂದಿನ ವೀಟೋ ಪವರ್ಸ್ ನೋಡೋಣ. ದೆನ್ ನೆಕ್ಸ್ಟು ಪವರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ, ಎಮರ್ಜೆನ್ಸಿ ಹೇಗೆ ಆಗುತ್ತೆ, ದೆನ್ ಅಲ್ಟಿಮೇಟ್ ಪವರ್ಸ್ ಆಫ್ ಪ್ರೆಸಿಡೆಂಟ್ ನೋಡೋಣ. ಸೊ ದಟ್ ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಡೀಪಾಗಿ ಹೋಗ್ತೀವಿ, ಓಕೆನಾ. ಇನ್ನೂ ಡೀಪಾಗಿ ಹೋಗಿ ಇನ್ನೂ ಜಾಸ್ತಿ ತಿಳ್ಕೊತೀವಿ. ಇವಾಗ ಸ್ವಲ್ಪ ನಾವು ಔಟರ್ ಲೇಯರಲ್ಲಿ ಇದ್ದೀವಲ್ವಾ, ಇವಾಗ ಜಸ್ಟ್ ಔಟರ್ ಲೇಯರ್ ಓದ್ತಾ ಇದ್ದೀವಿ. ಒಂದು ವೇಳೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದರೆ ಇದು ಕಂಪ್ಲೀಟ್ಲಿ ಓಕೆ. ಬಟ್ ನೀವು ಒಂದು ವೇಳೆ ನೀವು ಇವಾಗಿನ್ನೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದಾಗ ನಂಗೆ ಗೊತ್ತು ತುಂಬ ಸ್ಟೂಡೆಂಟ್ಸ್ಗಳಿಗೆ ಇದೇ ಒಂದು
ಕಾಂಪ್ಲಿಕೇಶನ್ ನಿಮಗಿದೆ ಅಂತ. ಇವಾಗ ನಾನು ಓದ್ತಿದ್ದೀನಿ ಡೈಲಿ ಕೂತ್ಕೊಂಡು, ನಾನು ಡೈಲಿ ಇಷ್ಟು ಟಾಪಿಕ್ಸ್ಗಳನ್ನ 5 ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಿದ್ದೀನಿ. ಬಟ್ ಎಷ್ಟು ಡೆಪ್ತಾಗಿ ಓದಿದ್ದೀನಿ, ಮೇ ಬಿ 15 ಕ್ವಶನ್ಸಲ್ಲಿ ಆ ಡೆಪ್ತ್ ಕ್ವಶನ್ಸ್ಗಳು ನನಗೆ ಬಂದಿಲ್ವೇನೋ, ನಾವು ಓದಿಲ್ವೇನೋ ಅಂತ ನಿಮಗೆ ಅನ್ನಿಸ್ಬೋದು. ಕರೆಕ್ಟ್, ಬಂದಿಲ್ಲ. ಬಟ್ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ನಾವು ಒಂದ್ಸಲ ಒಂದು ರೀಡಿಂಗಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ದೆನ್ ನೆಕ್ಸ್ಟು ಈ 90 ಡೇಸ್ ಚಾಲೆಂಜ್ ಆದಮೇಲೆ ನೆಕ್ಸ್ಟ್ ರೀಡಿಂಗಲ್ಲಿ ಏನು ಮಾಡೋಣ ಅಂದರೆ, ಇನ್ನೊಂದು ಸ್ವಲ್ಪ ಡೆಪ್ತ್ಗೆ ಹೋಗೋಣ, ಇನ್ನೊಂದು ಸ್ವಲ್ಪ ಜಾಸ್ತಿ ಕಲಿಯೋಣ, ಇನ್ನೊಂದು ಸ್ವಲ್ಪ ಜಾಸ್ತಿ ಸಾಲ್ವ್ ಮಾಡೋಣ. ಓಕೆನಾ? ದೆನ್ ಇದಾದಮೇಲೆ ಇನ್ನೂ ಒಂದು ರೌಂಡಲ್ಲಿ ಏನು ಮಾಡೋಣ ಅಂದರೆ, ಇನ್ನೊಂದು ಸ್ವಲ್ಪ ಡೆಪ್ತ್ಗೆ ಹೋಗೋಣ. ಈಗ ವಿಟೋ ಅನ್ನೋದ್ರೆ ವಿಟೋ ಪವರಲ್ಲೇ ಏನೋ ಪಾಕೆಟ್ ವಿಟೋ, ಕರೆಕ್ಟ್ ಅಲ್ವಾ? ಪಾಕೆಟ್ ವಿಟೋ ಅಂತೆಲ್ಲ ಇದಲ್ವಾ? ಇವಾಗ ಓಕೆ, ಒಂದಿನ ಏನು ಮಾಡೋಣ, ಜಸ್ಟ್ ಒಂದು ಬರೀ ಪಾಕೆಟ್ ವಿಟೋ ಅಂದ್ರೇ ಏನು, ಅದು ಯಾವಾಗ ಬಂತು, ಅದು ಎಲ್ಲಿಂದ ಬಂತು, ಅಥವಾ ಅದು ಇಂಡಿಯನ್ ಸಿಸ್ಟಮಿಂದನೇ ಫಾಲೋ ಮಾಡಿರೋದ, ಈ ಥರ ಇನ್ನೊಂದು ಸ್ವಲ್ಪ ಡೆಪ್ತ್ಗೆ ಹೋಗೋಣ. ಸೊ ದಟ್ ನಾವು ಅವಾಗ ಓವರಾಲ್ ಆಗಿ ಎಲ್ಲನೂ ಕವರ್ ಮಾಡ್ಕೊಬೋದು. ಅರ್ಥ ಆಗ್ತಿದೆ ಅಲ್ಲ? ಸೊ ಇದು ಸ್ವಲ್ಪ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗಲಿ ಅಂತ. ಇನ್ನೊಂದು ಕ್ಲಾರಿಫಿಕೇಷನ್ ಏನು ಅಂದರೆ, ಟೆಲಿಗ್ರಾಮಲ್ಲಿ ಒಂದು ವರ್ಡ್ ಲಿಮಿಟ್ಸ್ ಇದೆ, ಕರೆಕ್ಟ್ ಅಲ್ವಾ? ವರ್ಡ್ ಲಿಮಿಟ್ಸ್ ಅಂದರೆ ನಮಗೆ ತುಂಬ ಲೆಂತಿ ಕ್ವಶನ್ಸ್ಗಳು ಹಾಕೋಕ್ಕಾಗಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊತೀರಾ ಅಂದ್ಕೊತೀನಿ. ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನಾನು ಎರಡೂ ಲ್ಯಾಂಗ್ವೇಜಲ್ಲಿ ಕೊಡ್ತಿರೋದ್ರಿಂದ ಒಂದು ಕಡೆ ನನಗೇನು ಅನಿಸುತ್ತೆ ಅಂದರೆ, ಯಾರಿಗೂ ಮೋಸ ಆಗಬಾರ್ದು, ಈ ಕಡೆ ಕನ್ನಡ ಸ್ಟೂಡೆಂಟ್ಸ್ಗಳಿಗೂ ಈ ಕಡೆ ಇಂಗ್ಲೀಷ್ ಸ್ಟೂಡೆಂಟ್ಸ್ಗಳಿಗೂ. ಬಟ್ ನನ್ನ ಚಾನಲಲ್ಲಿರುವಂತಹ ಆಲ್ಮೋಸ್ಟ್ ತುಂಬ ಜನ ಸ್ಟೂಡೆಂಟ್ಸ್ಗಳು ಬಂದುಬಿಟ್ಟು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳೇ. ಅದನ್ನು ನಾನು ಒಂದು ಸಲ ಪೋಲ್ ಹಾಕಿ ಕನ್ಫರ್ಮ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಇರುವಾಗ ನಾನು ಯಾವುದೇ ಒಂದು ಲ್ಯಾಂಗ್ವೇಜ್ಗೆ ಸ್ಟಿಕ್ ಆಗೋದಕ್ಕೂ ಆಗಲ್ಲ. ಇನ್ನೊಂದೇನು ಅಂದರೆ, ನನಗೆ ಸ್ವಲ್ಪ ಅನಾಲಿಸಿಸ್ ಬೇಸ್ಡ್ ಕ್ವಶನ್ಸ್ಗಳು, ಸ್ವಲ್ಪ ಲೆಂತಿಯಾಗಿರುವಂಥ ಕ್ವಶನ್ಸ್ಗಳು ಕೂಡ ನನಗೆ ಕೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ವರ್ಡ್ ಲಿಮಿಟ್ಸ್ ಇರೋದ್ರಿಂದ ತಗೊತಾ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಆದಷ್ಟು ಈ ಥರ ತುಂಬ ಹಾರ್ಡ್ ಕ್ವಶನ್ಸ್ಗಳನ್ನ ಜಸ್ಟ್ ಟೈಪ್ ಮಾಡಿದ್ದು ಅದನ್ನು ನಾನು ಮತ್ತೆ ಸ್ಕ್ರೀನ್ಶಾಟ್ ತೆಗೆದು ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಅದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬಟ್ ಇದಾದಮೇಲೆ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಹಾರ್ಡೆಸ್ಟ್ ಕ್ವಶನ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ. ಟೆಸ್ಟ್ ಸೀರೀಸಲ್ಲಿ ನಿಮಗೆ ಬೇಸಿಕ್ಕಿಂದ ಶುರುವಾಗಿ ನಾನು ಅಡ್ವಾನ್ಸ್ ಲೆವೆಲ್ ತನಕ ಕೊಟ್ಟಿದ್ದೀನಿ. ಯಾಕೆಂದರೆ ನೀವು ಈ ಪೀರಿಯಡ್ ಆಫ್ ಮೂಮೆಂಟಲ್ಲಿ ಯಾವ ಥರ ಪೇಪರ್ ಬಂದ್ರೂ ಮಿಸ್ ಮಾಡ್ಕೊಬಾರ್ದು ಅಂತ. ಯಾಕೆ ಅಂದರೆ, ಇವಾಗ ಇದೊಂಥರ ಹೆಂಗೆ ಅಂದರೆ, ಗ್ಯಾಮ್ಲಿಂಗ್ ಥರ. ನೀವು ಹೋಗಿ ಅಲ್ಲಿ ಕುತ್ಕೊಂಡಾಗ ಪೇಪರ್ ಯಾವ ಥರ ಬರುತ್ತೆ ಅನ್ನೋದು ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಮೇ ಬಿ ಆ ಪೀರಿಯಡ್ ಆಫ್ ಟೈಮಲ್ಲಿ ಎಲ್ಲ ಸರಿಯಾಗಿ ಈಸಿ ಪೇಪರ್ ಬರ್ಬೋದು. ಈಸಿ ಪೇಪರ್ ಬರ್ತಿದೆ ಅಂದರೆ ನೀವು ಪ್ರಿಪೇರ್ ಆಗಬೇಕು, ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಅಂತ. ಇಲ್ಲ, ಓಕೆ, ನಮ್ಮ ಹಣೆ ಬರ ನಾವು ಓದಿರೋದಕ್ಕಿಂತ ತೀರಾ ಮೀರಿ ಅಡ್ವಾನ್ಸ್ ಲೆವೆಲಲ್ಲಿ ಬಂತು ಅಂದರೆ ಅದು ಕೂಡ ನೀವು ಪ್ರಿಪೇರ್ ಆಗಿರಬೇಕು. ಸೊ ಅಟ್ ಒನ್ ಪಾಯಿಂಟ್ ಆಫ್ ದ ಟೈಮ್ ಪೇಪರ್ ಹೇಗೆ ಬಂದರೂ ನೀವು ರೆಡಿ ಇರಬೇಕು, ಕರೆಕ್ಟ್ ಅಲ್ವಾ? ಸೊ ದಟ್ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾನು ಅದಕ್ಕೆ ಬೇಸಿಕ್ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ, ಮೇ ಬಿ ಫಸ್ಟು ಸ್ಟಾರ್ಟಿಂಗ್ ಟೆಸ್ಟ್ ಸೀರೀಸ್ ಕೊಡ್ತಿದ್ದೀರಾ ನೀವು, ಇವಾಗಿನ್ನೂ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಫಸ್ಟು ಬೇಸಿಕ್ಕಿಂದ ಶುರು ಮಾಡ್ಕೊಳ್ಳಿ. ಓಕೆನಾ? ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ತನಕ ಮಾಡಿಕೊಡಿ. ಮಾಡಿದ ತಕ್ಷಣ ಏನು ಮಾಡಿ ಅಂದರೆ, ನಿಮ್ಮದು ಲಾಸ್ಟ್ ಪೇಜಲ್ಲಿ ನಿಮ್ಮನ್ನ ರಾಂಗ್ ಏನಕ್ಕೆ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ ಅದನ್ನು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಲಕ್ ಬೇಸ್ಡಾಗಿ ನೀವು ಆನ್ಸರ್ಗಳನ್ನ ಸರಿ ಮಾಡಿದ್ದೀರಾ, ಎಷ್ಟು ಓವರ್ ಅಟೆಂಪ್ಟ್ಸ್ ಕೊಟ್ಟಿದ್ದೀರಾ. ಅಂದರೆ ನಾನು 80 ಕೊಡ್ಬೋದಿತ್ತು, ಬಟ್ ಸ್ಟಿಲ್ ನಾನು ಲಕ್ಕನ್ನು ಗೆಸ್ ಮಾಡೋಕ್ಕೋಗಿ, ಲಕ್ಕಿಂದ ಏನೋ ನನ್ನ ಲಕ್ ಟೆಸ್ಟ್ ಮಾಡೋದಕ್ಕೋಗಿ ನಾನು ಇನ್ನೊಂದು 10 ಕ್ವಶನ್ ರೈಟ್ ಮಾಡಿದ್ದೀರಾ. ಸೊ ಈ ಥರ ಎಲ್ಲ ಸಪ್ರೇಟ್ ಕಾಲಮ್ ಹಾಕ್ಕೊಂಡು ನೀವು ಅನಲೈಸ್ ಮಾಡ್ಕೊಳ್ಳಿ. ಓಕೆನಾ? ಒಂದೊಂದು ಪೇಪರ್ಗೂ ಈ ಮಿಸ್ಟೇಕ್ಗಳು ಕಮ್ಮಿ ಆಗಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಡೋಂಟ್ ವರಿ, ವಿಲ್ ಕಂಪ್ಲೀಟ್ ದ ಸಿಲೆಬಸ್. ಆ್ಯಂಡ್ ಒಂದ್ಸಲ ಈ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಎನಿ ಎಕ್ಸಾಂಬಲ್ಲಿ ನೀವೆಲ್ಲರೂ ಆ್ಯಕ್ಚುಲಿ ಪ್ರಿಪೇರ್ ಆಗಿ ನಿಂತಿರ್ತೀರ. ಸೊ ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ. ನಮಗೆ ಒನ್ ಪಾಯಿಂಟ್ ಆಫ್ ದ ಟೈಮ್ ಏನು ಗೊತ್ತಾ, ನಾವು GKನ ಕವರ್ ಮಾಡಬೇಕು. ಯಾಕೆಂದರೆ ನಮ್ಮದು ತುಂಬ ವಾಸ್ಟ್ ಸಬ್ಜೆಕ್ಟ್ ಇರೋದೆ. ಸೊ ನಮ್ಮದು ತುಂಬ ವಾಸ್ಟ್ ಸಬ್ಜೆಕ್ಟ್ ಇರೋದೇ GK ಅನ್ನೋದು ಹೆಂಗೆ ಅಂದರೆ, ಅದು ಲಿಮಿಟ್ಲೆಸ್ ಸೋರ್ಸ್ ಥರ. ನಮಗೆ ಎಷ್ಟು ಓದಿದ್ರೂ ಇನ್ನೂ ಏನಾದರೂ ಒಂದು ಓದೋಕೆ ಉಳಿಯುತ್ತೆ. ಸೊ ಇನ್ನೊಂದೇನು ಅಂದರೆ, ದಯವಿಟ್ಟು ಇನ್ನೂ ಏನು ಓದಿಲ್ಲ, ನಾನೇನು ಮಾಡಿಲ್ಲ, ಈ ಥರ ನೆಗೆಟಿವ್ ಅಪ್ರೋಚ್ನ ಬಿಟ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಪರವಾಗಿಲ್ಲ, ಇವತ್ತು 1 ಪ್ಯಾರಾ, ನಾಳೆ 2 ಪ್ಯಾರಾ, ನಾಳೆ 1 ಪೇಜು, ಇನ್ನೊಂದು ದಿನ 2 ಪೇಜು, ನಾಳೆ 1 ಬುಕ್ಕು ಆಗುತ್ತೆ.
ಆಗುತ್ತೆ, ಬಟ್ ಆ ಕನ್ಸಿಸ್ಟೆನ್ಸಿ ಕೊಡಿ. ದೆನ್ ಇನ್ನೇನು ಹೇಳಬೇಕು ಅಂದರೆ ಟೆಸ್ಟ್ ಸೀರೀಸ್ಗಳನ್ನ ರೆಗ್ಯುಲರಾಗಿ ಅಟೆಂಡ್ ಮಾಡಿ. ದೆನ್ ಆದಷ್ಟು MCQಗಳನ್ನ ಸಾಲ್ವ್ ಮಾಡಿ, ಎಷ್ಟಾಗುತ್ತೋ ಅಷ್ಟು MCQ ಸಾಲ್ವ್ ಮಾಡಿ. ಮೇ ಬಿ ನಾನು ಕೊಡ್ತಿರೋದು ನಿಮಗೆ ಸಾಕಾಗಿಲ್ಲ ಅಂದರೆ ಬೇರೆ ಎಲ್ಲಾದರೂ ನಿಮಗೆ ಅವೈಲೇಬಿಲಿಟಿ ಇದೆ. ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ ತುಂಬ ಇನ್ಸ್ಟಿಟ್ಯೂಷನ್ಸ್ಗಳು ನಿಮಗೆ ಟೆಸ್ಟ್ ಅಂದರೆ ಓಲ್ಡ್ ಕ್ವಶನ್ ಪೇಪರಿಂದ ತೆಗೆದ್ಬಿಟ್ಟು ಕ್ವಶನ್ಸ್ಗಳು ಹಾಕಿರ್ತಾರೆ, ಅಥವಾ ಅವ್ರದ್ದೇ ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ. ತುಂಬ ವೆಬ್ಸೈಟ್ಗಳು ಸಿಗುತ್ತೆ ಗೂಗಲಲ್ಲಿ. ಜಸ್ಟ್ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಹಿಸ್ಟ್ರಿ MCQಗಳು ಅಥವಾ ಈ ಥರ ಏನಾದರೂ ಸರ್ಚ್ ಮಾಡಿ ಸಿಗುತ್ತೆ. ಆದಷ್ಟು ನಾನು ಏನು ಹೇಳ್ತೀನಿ ಅಂದರೆ ChatGPT ಅಥವಾ ಈ ಥರ AI ಟೂಲ್ಗಿಂತ ಡೈರೆಕ್ಟಾಗಿ ಹೋಗಿ ವೆಬ್ಸೈಟ್ಗಳನ್ನ ಫಸ್ಟು ರೆಫರ್ ಮಾಡಿ. AI ಟೂಲ್ಸ್ನ ನೀವು ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳಿ, ಆಯಿತಾ? ಯಾಕೆಂದರೆ AI ಟೂಲ್ಸ್ಗಳು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಡೆಪ್ತ್ ಕ್ವಶನ್ಸ್ಗಳು ಆ ಥರ ಕೊಡೋದಕ್ಕಾಗಲ್ಲ, ಓಕೆನಾ? ಅದು ಒಂದು ಸಿಂಪಲ್ ಅಥವಾ ಬೇಸಿಕ್ ನಾಲೆಡ್ಜ್ನ ತೊಗೊಂಡು ಅದಕ್ಕೆ ಎಷ್ಟು ಗೊತ್ತಿದೆಯೋ ಅದನ್ನ ಅಷ್ಟು ಕವರ್ ಮಾಡಿ ಕೊಡುತ್ತೆ. ಆದರೆ ಇನ್ಸ್ಟಿಟ್ಯೂಟ್ ಅವ್ರು ಏನು ಮಾಡಿರ್ತಾರೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಆ ಪ್ಯಾಟ್ರನ್ ಆಫ್ ಎಕ್ಸಾಮ್ಸ್ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ. ಅದ್ರ ಬೇಸಿಸ್ ಮೇಲೆ ಅವರು ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿರ್ತಾರೆ. ಸೊ ಅದನ್ನು ಮಿಸ್ ಮಾಡಬೇಡಿ. ಫಸ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಕೊಟ್ಟಿರೋದು ಯಾವ್ದಾದ್ರು ಸಿಕ್ಕಿದ್ರೆ ಫಸ್ಟು ನನ್ನ ಚಾನಲ್ ಇದ್ದರೆ ಅದನ್ನು ಫಾಲೋ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಯಾವುದಾದ್ರು ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದು ವೆಬ್ಸೈಟ್ಗಳಲ್ಲಿ ಫ್ರೀಯಾಗಿ ಹಾಕಿರ್ತಾರೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ದೆನ್ ಓಲ್ಡ್ ಕ್ವಶನ್ ಪೇಪರ್ ಇದ್ದರೆ ನಿಮ್ಮ ಹತ್ರ ಎಷ್ಟು ವರ್ಷದ್ದು ಇದೆಯೋ ಅಷ್ಟು ವರ್ಷದ್ದು ತೆಗೆದ್ಬಿಟ್ಟು ಸಾಲ್ವ್ ಮಾಡಿ. ಮಾರ್ಕೆಟಲ್ಲಿ ಬುಕ್ಲೆಟ್ಸ್ಗಳು ಸಿಗುತ್ತೆ ಓಲ್ಡ್ ಕ್ವಶನ್ ಪೇಪರ್ಸ್ದು, ಸಿಕ್ಕಿದ್ರೆ ಸಾಲ್ವ್ ಮಾಡಿ. ದೆನ್ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಷನಲ್ಲಿ ಕೋಚಿಂಗ್ ತೊಗೊತಿದ್ರೆ ಅಫ್ಕೋರ್ಸ್ ನಿಮಗೆ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಇದ್ದೇ ಇರುತ್ತೆ, ಅದನ್ನು ಸಾಲ್ವ್ ಮಾಡಿ. ಸೊ ತುಂಬ ಜನ ಯೋಚನೆ ಮಾಡಬೇಡಿ, ಗೈಡೆನ್ಸ್ ಇಲ್ಲ, ನಾನು ಕೋಚಿಂಗ್ ತೊಗೊಳಕ್ಕಿಲ್ಲ, ನನ್ನ ಹತ್ರ ಅಮೌಂಟ್ ಇಲ್ಲ ಕೋಚಿಂಗ್ ತೊಗೊಳೋದಕ್ಕೆ, ಇಲ್ಲ ಮನೇಲಿ ಯಾರೂ ಸಪೋರ್ಟಿವ್ ಆಗಿಲ್ಲ ಅಂದರೆ ಇಟ್ಸ್ ಓಕೆ, ನಾವಿದ್ದೀವಿ. ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಓದ್ಕೊಂಡು ಇದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಲ್ವ. ಜಸ್ಟ್ ಫಾಲೋ ಅದೇನು ಕನ್ಸಿಸ್ಟೆನ್ಸಿ ಇದೆಯೋ ಅದನ್ನು ಫಾಲೋ ಮಾಡಿ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿದೆ, ಅದಕ್ಕೊಂದು ಸ್ವಲ್ಪ ಸಾರಿ ಕೇಳ್ತೀನಿ. ಬಟ್ ವಿಲ್ ಡೂ ಇಟ್ ಅಟ್ ಎನಿ ಕಾಸ್ಟ್ ನಾವು ಇದನ್ನು ಮಾಡಲೇಬೇಕು. ದೆನ್ ಇದಾದಮೇಲೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಪ್ರಾಕ್ಟೀಸ್ ಇಸ್ ದ ಕೀ, ಅಷ್ಟೇ ನಾ ಹೇಳೋದು. ನಿಮ್ಮ ಹತ್ರ ಎಷ್ಟು ನಾಲೆಡ್ಜ್ ಇದೆ ಅನ್ನೋದಲ್ಲ ಈ ಎಕ್ಸಾಮ್. ನೀವು ಎಷ್ಟು ಚೆನ್ನಾಗಿ ನಿಮ್ಮ ರಾಂಗ್ಸ್ನೆಲ್ಲ ತಿಳ್ಕೊಂಡು, ನಿಮ್ಮ ತಪ್ಪನ್ನು ತಿಳ್ಕೊಂಡು ನೀವು ಮುಂದೆ ಹೋಗ್ತಿದ್ದೀರಾ ಅನ್ನೋದಷ್ಟೇ. ಇನ್ನೂ ಒಂದು ಸಲ ಹೇಳ್ತೀನಿ, ಗೈಡೆನ್ಸ್ ಇಲ್ಲ, ಕೋಚಿಂಗ್ ತೊಗೊಳಕ್ಕಾಗ್ತಿಲ್ಲ, ಅಥವಾ ಬೇರೆ ಏನೋ ಇಲ್ಲ ನನ್ನ ಹತ್ರ, ಅಥವಾ ಮನೇಲಿ ಸಪೋರ್ಟ್ ಇಲ್ಲ, ಮನೇಲಿ ಯಾರೂ ಇಲ್ಲ ನನಗೆ ಅಂತ ಯಾರಾದರೂ ಇದ್ದರೆ ಅಫ್ಕೋರ್ಸ್ ಡೋಂಟ್ ವರಿ, ಓಕೆನಾ? ನಮ್ಮ ಚಾನಲಲ್ಲಿ ಜಸ್ಟ್ ರೆಗ್ಯುಲರಾಗಿ ಫಾಲೋ ಮಾಡಿಕೊಂಡು. ಬಟ್ ನಾನೇನು ಮಾಡ್ತಿದ್ದೀನಿ ಅಂದರೆ ನನ್ನ ಚಾನಲಲ್ಲಿ ನಿಮಗೆ ಕ್ಲಾಸ್ಗಳು ಸಿಗ್ತಿಲ್ಲ ಅಲ್ವಾ, ಬಟ್ ಎಷ್ಟೋ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒಳ್ಳೊಳ್ಳೆ ಕ್ಲಾಸ್ಗಳು ಹೇಳ್ಕೊಡ್ತಾರೆ. ನಮ್ಮ ಕನ್ನಡದವರೇ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ರೆ ದಯವಿಟ್ಟು ಅದನ್ನು ನಾಲೆಡ್ಜ್ ಯಾರು ಕೊಟ್ಟರೆ ಏನ್ರಿ ಅಲ್ವೇನ್ರಿ? ಅಟ್ ಲಾಸ್ಟ್ ಏನು ಹೇಳಿ, ನಾಲೆಡ್ಜ್ ಎಲ್ಲಿಂದ ಬಂದರೆ ಏನಂತೆ, ಕರೆಕ್ಟ್ ಅಲ್ವಾ? ಯಾರು ಕೊಟ್ಟರು ಯೋಚನೆ ಮಾಡಬೇಡಿ, ನಿಮ್ಮ ಎನಿಮೀನೇ ಕೊಟ್ಟರು ಯೋಚನೆ ಮಾಡಬೇಡಿ, ತಗೊಳ್ಳಿ, ಓಕೆನಾ? ಅದು ವೆರಿ ಇಂಪಾರ್ಟೆಂಟ್. ಇವನೇನು ಹೇಳ್ತಾನೆ, ಇವ್ನಿಗೇನು ಬಾರಿ ಗೊತ್ತಿದೆಯಾ, ಅದನ್ನು ತೆಗ್ದಾಕ್ಬಿಡಿ. ಯಾರಿಗಾದರೂ ಆ ಥರ ಮೈಂಡ್ ಇದ್ದರೆ ತೆಗ್ದಾಕಿ. ಈವನ್ ಕೂತ್ ನಾನು ಹೇಳ್ತಿದ್ದೀನಿ, ನಿಮ್ಮ ಶತ್ರುನೇ ನಿಂತ್ಕೊಂಡು ಆ ಕಡೆ ನಿಂತ್ಕೊಂಡು ಪಾಠ ಹೇಳ್ಕೊಡ್ತಿದ್ದೀರಾ ಅಂದರೆ ತಗೊಳ್ಳಿ, ಓಕೆನಾ? ನಾಲೆಡ್ಜ್ ಎಲ್ಲಿಂದ ಬಂದರೂ ನಾವು ತೊಗೊಳೋದಕ್ಕೆ ರೆಡಿ ಇರಬೇಕು. ಸೊ ತುಂಬ ಚಾನಲ್ಸ್ಗಳು ನಿಜವಲ್ಲೂ ನಾಲೆಡ್ಜ್ ಶೇರ್ ಮಾಡ್ತಿದ್ದಾರೆ ನಿಮಗೆ ಯೂಟ್ಯೂಬಲ್ಲಿ. ನಾನೇ ತುಂಬ ಚಾನಲ್ಗಳನ್ನ ನಾನು ನೋಡಿದ್ದೀನಿ. ನಿಮಗೆ ಯಾವುದು ಕಂಫರ್ಟೇಬಲ್ ಇದೆಯೋ, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅಥವಾ ಈಸಿಯಾಗಿ ಅರ್ಥ ಆಗುತ್ತೋ, ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸಬ್ ಟಾಪಿಕ್ ನಾನು ಹಾಕಿದ್ದೀನಿ, ಬಟ್ ನಿಮಗೆ ಅದು ನಿಮ್ಮ ಬುಕ್ಕಲ್ಲಿ ಸಿಗ್ತಾ ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇಲ್ಲ ಓದಿದ್ರೂ ಅರ್ಥ ಆಗ್ತಿಲ್ಲ ಅಂದರೆ ಜಸ್ಟ್ ಗೋ ಆ್ಯಂಡ್ ಸರ್ಚ್ ಇನ್ ಯೂಟ್ಯೂಬ್ ಅಷ್ಟೇ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಜಸ್ಟ್ ವೀಡಿಯೋ ಮಾಡಿ ಆದರೆ ಒಂದು ಸ್ಮಾಲ್ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲ ಆ ವೀಡಿಯೋನ ಏನು ಮಾಡಿ ಅಂದರೆ ಫಾಸ್ಟಲ್ಲಿ ಇಟ್ಕೊಂಡು, ಅಂದರೆ 2x ಸ್ಪೀಡಲ್ಲಿ ಇಟ್ಕೊಂಡು ಜಸ್ಟ್ 1-2-3 ಟೈಮ್ಸ್ ನೋಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಟ್ರಿಕ್ಸ್ಗಳು, ಓಕೆನಾ? ಎನಿ ಸಬ್ ಟಾಪಿಕ್ಸ್ ನೀವು ಮಿಸ್ ಮಾಡ್ತಿದ್ದೀರಾ, ನಿಮಗೆ ಸಿಗ್ತಾ ಇಲ್ಲ, ನಿಮಗೆ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂದರೆ ಜಸ್ಟ್ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ನಿಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿರೋ ಸಿಗುತ್ತೆ. ಈವನ್ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿರೋ ಥರ ವೀಡಿಯೋಗಳು ನಿಮಗೆ ಸಿಗುತ್ತೆ, ಓಕೆನಾ? ಸೊ ಆ ಥರ ವೀಡಿಯೋಗಳು ನೋಡಿಬಿಟ್ಟು ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಎಲ್ಲ ಈಗೋ, ಕೋಪ ಅಥವಾ ಕಂಪ್ಯಾರಿಸನ್ ಎಲ್ಲನೂ ಸೈಡಿಗಿಡಿ. ಎಲ್ಲ ಸೈಡಿಗಿಟ್ಟು ಅಟ್ ಲಾಸ್ಟ್ ಒಂದೇ ನಾಲೆಡ್ಜ್ನ ಗೈನ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಬಿ ಸಕ್ಸಸ್ಫುಲ್, ಡೋಂಟ್ ವರಿ, ಓಕೆನಾ? ಆ್ಯಂಡ್ ಮತ್ತೆ ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.